20ನೇ ಬಜೆಟ್ ಮಾನ್ಯ ಸಿದ್ದರಾಮಯ್ಯ. ನಾನು ಹೇಳ್ತಲ್ಲ, ಈಗ ಸಿದ್ದರಾಮಯ್ಯ ಕುರ್ಚಿದಲ್ಲಿ ನಾನು ಪದೇ ಪದೇ ಒಂದೇ ಹೇಳೋದು, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಾರೆ, ಅಧ್ಯಕ್ಷ ಕುರ್ಚಿಯಲ್ಲಿ ಮಾನ್ಯ DK ಶಿವಕುಮಾರ್ ಕೂತಾರೆ. ಈಗ ಬದಲಾವಣೆ ಆಗಬೇಕಾದ್ರೆ ಯಾರು ಮಾಡಬೇಕಾದ್ರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು, ಬದಲಾವಣೆ ಮಾಡಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಪಕ್ಷ ತೀರ್ಮಾನ ತಗೊಳ್ಳೋದು, ನಾವು ಯಾರೂ ಇದು ಮಾಡಲ್ಲ, ಗೆರೆ ದಾಟಲ್ಲ. ಹಾಗಾಗಿ ಈ 5 ವರ್ಷ ಮಾತ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಬಂದರು. ಅದೆಲ್ಲ ಹೈಕಮಾಂಡ್ ಸರ್, ನಾವೆಲ್ಲ ಹೇಳೋಕ್ಕಾಗ್ತದ? ರೀಶಫಲ್ ಇದೆಯೋ ಮತ್ತೊಂದು ಇದೆಯೋ ಅಂತ ಎಲ್ಲ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು 55ರಿಂದ 60 ಸಾವಿರ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ದಾಖಲೆಯ 16ನೇ ಬಜೆಟ್ ನಿರೀಕ್ಷೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ. ನೋಡಿ, ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಬಜೆಟ್ ಮಂಡಿಸಿದಾಗೆಲ್ಲನೂ ನಿರೀಕ್ಷೆ ಭಾಳಷ್ಟು ಇರ್ತದೆ. ಯಾಕಂದರೆ ಅವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಾರೆ, ಮತ್ತು ಅವರು ಒಂದು ಆಲ್ಮೋಸ್ಟ್ ಆರ್ಥಿಕ ತಜ್ಞರು. ಅದು ಎಲ್ಲೋ ಆಕ್ಸ್ಫರ್ಡು ಕೇಂಬ್ರಿಡ್ಜ್ನಲ್ಲಿ ಓದಿಲ್ಲ ಅಂದರೂ ಕೂಡ ಆರ್ಥಿಕ ತಜ್ಞರಂತಲೇ ನಾವೆಲ್ಲರೂ ಭಾವಿಸೋದು. ಅವರು ಒಂದು ಕರ್ನಾಟಕವನ್ನು ಆರ್ಥಿಕ ಸ್ಥಿರತೆ ಕಡೆಗೆ ಮತ್ತು ಒಂದು ಸಶಕ್ತ ರಾಜ್ಯವನ್ನು ಕಟ್ಟುವ ಕಡೆಗೆ, ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಕಡೆಗೆ, ಸಮಾಜದ ಕಡೆಯ ಮನುಷ್ಯನಿಗೆ ಕೂಡ ಒಂದು ಸ್ವಾಭಿಮಾನದ ಬದುಕನ್ನು ಕೊಡುವ ನಿಟ್ಟಿನಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಯಾವಾಗಲೂ. ಈ ಸರಿನೂ ಹಾಗೆ ಆಗುತ್ತೆ. ಗ್ಯಾರಂಟಿ ಹೊರೆಯನ್ನು ಸರಿದೂಗಿಸಿಕೊಂಡು ಬಜೆಟ್ನ ತಕ್ಕಡಿಯನ್ನು ಸರಿ ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಪದೇ ಪದೇ ಗ್ಯಾರಂಟಿ ಹೊರೆ ಅಂತ ಯಾಕೆ ಹೇಳ್ತೀರಾ? ಒಂದು ಕುಟುಂಬವನ್ನು ಆರ್ಥಿಕವಾಗಿ ಸ್ಥಿರತೆ ಕೊಡುವಂಥ ಯೋಜನೆಗಳದು. ಹಲವಾರು ಸ್ಟಡಿಗಳಾಗಿವೆ ಅದರ ಮೇಲೆ. ಸೊ ಆ ಸ್ಥಿರತೆ ಬೇಡ ಅಂತೀರಾ? ಆ ಕುಟುಂಬದಲ್ಲಿ ಆ ಆರ್ಥಿಕ ಸ್ಥಿರತೆ ಇರೋದ್ರ ಕಾರಣನೇ ಇವತ್ತು ಪರ್ಚೇಸಿಂಗ್ ಪವರ್ ಸ್ವಲ್ಪ ಕರ್ನಾಟಕದಲ್ಲಿ ಜಾಸ್ತಿ ಆಗಿರೋದು. ನಮ್ಮ ಜೊತೆ ಈಗ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಬಜೆಟ್ ಬಗ್ಗೆ ಕೇಳೋಣ ಸರ್. ಸಾಕಷ್ಟು ನಿರೀಕ್ಷೆಗಳಿದೆ, ಯಾಕೆಂದರೆ ಗ್ಯಾರಂಟಿ ಭಾರ ಈ ಥರದ್ದೆಲ್ಲ. ಈ ಸ್ವೀಟ್ 16 ಬಜೆಟ್ ಏನು ನಿರೀಕ್ಷೆ ಸರ್? ಗ್ಯಾರಂಟಿಯನ್ನು ನಿಭಾಯಿಸ್ಕೊಂಡು ಅಭಿವೃದ್ಧಿ ಕಡೆ ಗಮನ ಹರಿಸ್ತಕ್ಕಂಥ ಸಾರ್ವಜನಿಕರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡುವಂಥ ಒಂದು ಬಜೆಟನ್ನು ನಮ್ಮ ಮುಖ್ಯಮಂತ್ರಿಗಳು 16 ಸ್ವೀಟ್ಸ್ ಮಾಡ್ತಾರೆ. ಅಲ್ಲ ಸರ್, ವಿರೋಧ ಪಕ್ಷಗಳೆಲ್ಲ ಹೇಳ್ತಾರೆ ಲಾಸ್ಟ್ ಬಜೆಟ್ ಇದು ಏನಿರಲ್ಲ ಅನ್ನೋ ಚಪಲಕ್ಕೆ ಮಾತಾಡ್ತಾರೆ. ಪಾಪ ಅವ್ರು ಏನು ಮಾಡ್ತಾರೆ ವಿರೋಧ ಪಕ್ಷ ಕೂತ್ಕೊಂಡು? ಈಗ ಮಾನದಂಡ ಯಾವುದು? 3 ಬೈ ಎಲೆಕ್ಷನನ್ನು ಇವತ್ತು ಮಂಡನೆ ಮಾಡ್ತಾರೆ. ನಮಗೆಲ್ರಿಗೂ ಕೂಡ ಒಂದು ಖುಷಿ, ಒಂದು ಹೆಮ್ಮೆ. ಒಬ್ಬ ಮುಖ್ಯಮಂತ್ರಿ ಇದ್ದಂಥವರು 16 ಬಾರಿ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಪರೂಪ, ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಬಹುಶಃ ಅವ್ರ ಜೀವನದೊಳಗೆ ಇವತ್ತು ಅತ್ಯಂತ ಖುಷಿ ದಿನ ಅಂಥೇಳಿ ನಾನು ಭಾವಿಸ್ಕೋತೀನಿ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಅಭಿಮಾನ. ಅದರಿಂದ ಈ ಬಜೆಟು ಜನಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಕೊಡ್ತಾರೋ ಅಂತಕ್ಕಂಥ ನಮ್ಮೆಲ್ಲರಿಗೂ ನಿರೀಕ್ಷೆ ಇದೆ, ಮತ್ತು ಅದು ಹುಷಿ ಆಗಲ್ಲ ಅಂತಕ್ಕಂಥದ್ದಿದೆ. ಸರ್, ಇದೇ CM ರಸ್ತೆಗಳು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರಸ್ತೆಗಳು, ರೈತರ ಜಮೀನುಗಳಿಗೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಇವತ್ತಿನ ಅಭಿವೃದ್ಧಿ ಇಲ್ಲದೆ ಕುಂಠಿತ ಆಗಿದೆ 2 ವರ್ಷದಿಂದ. ಆ ಎಲ್ಲ ಅಭಿವೃದ್ಧಿಗಳನ್ನು ನಗರ ಪ್ರದೇಶದಲ್ಲೂ ಕೂಡ ಇರ್ತಕ್ಕಂಥ ಬಡವರಿಗೆ ಮೂಲಭೂತ ಸೌಲಭ್ಯಗಳನ್ನು ಈ ಬಾರಿ ಮಂಡಿಸಿ ಒಳ್ಳೆಯ ಬಡ್ಜೆಟನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು 5 ಗ್ಯಾರಂಟಿ ಭರವಸೆ ಕೊಟ್ಟಿದ್ದಾರೆ, ಜಾರಿಗೂ ತಂದಿದ್ದಾರೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ಮೈಕ್ರೋ ಸುಗ್ರೀವಾಜ್ಞೆ ತಂದರು, ಕಠಿಣ ಕ್ರಮ ಕೈಗೊಳ್ತಾ ಇದ್ದೀರಿ. ಅದು ಬಡವರು ಯಾಕೆ ಮೈಕ್ರೋ ಕಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಡವರಿಗೆ. ನಿರೀಕ್ಷೆ ಇದೆ, ಸಾಕಷ್ಟು ಜನ ನಿರೀಕ್ಷೆ ಇಟ್ಟಿದ್ದಾರೆ, ಪಕ್ಷ ಕೂಡ ನಿರೀಕ್ಷೆ ಇಟ್ಟಿದೆ. ಸೊ ನಮ್ಮ ಇಲಾಖೆ ಇರೋದು ಬೇರೆ ಬೇರೆ ಇಲಾಖೆ ಸಚಿವರು ತಮ್ಮ ಬೇಡಿಕೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ. ಸೊ ಖಂಡಿತವಾಗಿ ಹೆಚ್ಚು ಕೊಟ್ಟರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಕೊಡ್ತಾರೆ ಅಂತ ಒಂದು ಆಸೆ ಇದೆ. ನೋಡೋಣ, ಇನ್ನೇನು 1 ಗಂಟೆಯಲ್ಲಿ ಚಿತ್ರ ಹೊರಗೆ ಬಂದೇ ಬರ್ತದೆ, ಅದು ನೋಡೋಣ. ಸಾಲ ಮಾಡಿ ತುಪ್ಪ ತಿಂತಾ ಇದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಸಾಲ ಯಾವಾಗಲೂ ಮಾಡಿದ್ದಾರೆ. ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಿದ್ದಾರೆ, ನಮ್ಮ ಸರ್ಕಾರದಾಗ ಮಾಡಿದರೆ ಮುಂದಿನ ಸರ್ಕಾರ ಕೂಡ ಮಾಡ್ತೈತೆ, ಕೇಂದ್ರ ಸರ್ಕಾರ ಕೂಡ ಮಾಡಿದೆ, ಅದು ಎಲ್ಲ ರಾಜ್ಯಗಳು ಕೂಡ ಮಾಡಿದೆ. ಅದರಲ್ಲಿ ಹೊಸದೇನೆ. ಸಿದ್ದರಾಮಯ್ಯನವರು ಕೊನೆ ಬಜೆಟ್ ಅನ್ನೋ ಒಂದು ಮಾತು ಅವ್ರಿಗೆ ಹೇಳ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ವಿರೋಧ ಪಕ್ಷಕ್ಕೆ. ಕಾದು ನೋಡಿ, ಒಳ್ಳೆ ಬಜೆಟ್ ಹೇಳ್ತಾರೆ. BJP ಅವ್ರ ಕೈಲಿ ಅದೇನೋ ಹೇಳ್ತಾರೆ, ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾರೆ. ಒಬ್ಬ ಚೀಫ್ ಮಿನಿಸ್ಟ್ರು 16ನೇ ಬಜೆಟ್ ಮಂಡಿಸ್ತಾ ಇದ್ದಾರಲ್ಲ, ನಮ್ಮ ಕೈಲಾಗಲಿಲ್ಲ ಅಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರಲ್ಲ, ಇಂಥ ಒಂದು ಉತ್ತಮವಾದಂಥ ಬಜೆಟ್ ಕೊಡಲಿಕ್ಕೆ ತಯಾರಾಗ್ತಾ ಇದ್ದಾರಲ್ಲ ಅಂಥೇಳಿ ಈಗ ನಿನ್ನೆ ಬಂದಿದ್ರಲ್ಲ. ನಿನ್ನೆ ಎಂತಕ್ಕೆ ಬಂದಿದ್ರು?
ಸುಮ್ಮನೆ ಒಂದು ಫೋಟೋಗೆ ಬಂದಿದ್ರು ಅಷ್ಟೇ, ಕೇಳಬೇಕು ಅಂತ ಬಂದಿದ್ರು. ಯಾರನ್ನೂ ಕೇಳ್ಬಿಟ್ಟು ಕೊಡಲ್ಲ. ಏನೋ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರೆದು ಚರ್ಚೆ ಮಾಡ್ತಾರೆ, ಅಷ್ಟು ಬಿಟ್ಟರೆ ಏನು ಬೇಕಾದ್ರೂ ಪ್ರೊಟೆಸ್ಟ್ ಮಾಡಲಿ, ದಿನ ಮಾಡಲಿ, ಕೂಗಲಿ, ಕಿರ್ಚ್ಲಿ, ಏನು ಬೇಕಾದ್ರೂ ಮಾಡಲಿ, ನಮಗೆ ರಾಜ್ಯದ ಜನತೆಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು ಇಲ್ಲಿ ತನಕ. ಎಲ್ಲರೂ ಕೂಡ ಸಹಜವಾಗಿ ಅವರ ಬಜೆಟನ್ನು ಸಮರ್ಥಿಸ್ಕೊಳ್ಳೇಬೇಕಲ್ಲ, ಶುರುಗೂ ಮೊದಲೇ ಸಮರ್ಥಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬಜೆಟ್ ಪ್ರತಿಗಳು ವಿಧಾನಸಭೆಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ತಾವು?